ಎಲ್ಲರಿಗೆ ಮಾತ್ರ ಕಿವಿ ಒಳಗೆ ಇಳಿಬೇಕು. ನಾವು ಹಾಡುವಂಥ ಮಾತುಗಳು ಅವ್ರು ಕಿವಿ ಬೀಳಬೇಕು. ಮತ್ತು ಸಿಕ್ಕಂಗೆ ಎಲ್ಲಾರ ಹಾವುಗಾರ ಆಟಕ್ಕೆ ನಿಂತ್ಕೇರಿ ಅವ್ರು ಕೇಳಿದ್ರಪ್ಪ ಅಂದ್ರೆ ಕೇಳಿಸ್ತಾವ. ತಿಳಿಯಂಗಿಲ್ಲ ತಿಳ್ಕೊಂಡು ನಾವೇನು ಮಾಡೀವಿ, ಕೂತವ್ರಿಗೆ ನಿಂತವ್ರಿಗೆ ಎಲ್ಲರಿಗೆ ಬಂದು ನೀವು ಸಮಾಧಾನದಿಂದ ಕೂತು ಕೇಳ್ರಪ್ಪ ತಿಳ್ಕೊಂಡು ನಾವು ಹೇಳಿದೆವು. ಹೌದಲ್ರಿ. ಇದಕ್ಕೆ ಹುಚ್ಚಿ ಮನೆ ಏನಂತಾರಲ್ರಿ ಅದು, ಹುಚ್ಚಿಗೆ ತವ್ರ ಮನೆಯೂ ಅಷ್ಟೇ ಗಂಡನ ಮನೆಯೂ ಅಷ್ಟೇ ಐತ. ಈ ಹುಚ್ಚಿ ಕೂಡ ಯಾವ ನಾವು ಬೆನ್ನು ಹತ್ತಿದೆಪ್ಪ ತಾನೆ ಹಂಗೆ ಆತೀವಿ, ಇದ್ರಿಕಿಂತ ಮಾನಗಡೆ ಆಗ್ಬೇಕಾತ. ಅದಕ್ಕಾಗಿ ಈಗ ಏನು ಹೇಳಕತ್ತಾಳಕಿ, ದೇವ್ರು ಹಿಂಗೆ ಇರ್ತಾನಂತ ತಾನೇ ಹೇಳಿ. ಮುಕ್ಕಳಿಗೆ ಒಂದು ಇದು ಸುತ್ತಗೋತಾನಂತ, ಮತ್ತು ಅವನ ಬಳಿ ಏನು ಸಿಗ್ತದ ಅವನಿಗೆ ನೋಡಿ ಬಂದಾಳತ್ತಿಕಿ. ಮತ್ತು ಆ ದೇವ್ರ ಕಂಡ್ರೆ ಹ್ಯಾಂಗೆ ಹುಟ್ಟ್ಯಾನ ಅನ್ನೋದಕ್ಕೆ ಗೊತ್ತೇ ಇರ್ಬೇಕಲ್ಲ. ಮತ್ತೆ ಗೊತ್ತಿದ್ದು ಮತ್ತೆ ನನಗೆ ಯಾಕೆ ಕೇಳಕತ್ತಿದಿ ಅಂದ್ರ ಈಕಿಗೆ ಏನಾಗ್ಯದ್ರಿ, ಇದು ಒಂದು ಪದ ಬ್ಯಾಸರಿಸ್ಬಿಟ್ಟವ್ರಿ ಎಲ್ಲ ಹೆಂಗಸರು. ಸುರ್ವಿಗೆ ಹೇಳೋಣ ಇದೇ ಸುಮ್ ಕೂತ್ ಬಿಡೋದು. ಮುಂದೆ ಈ ಪದ್ಯದ ಮುಂದೆ ಯಾವ್ದು ಪದ ಹಾಡಬೇಕು ಕಬರ್ ಇರ್ಲ ಅವಕ್ಕ. ದೇವ್ರಂತ ಬಾಯಿ ಮಾಡ್ತೀರಿ, ಯಾವ ಎಲ್ಲಿ ಅದ ನಿನ್ನ ದೇವರ, ಯಾರ್ಯಾರು ಕೂಡಿ ಹಳದಾರ ಅವನಿಗೆ ಹೇಳ್ರಿ ಅವನ ತಾಯಿ ತಂದೆ ಹೆಸರು. ಇದೊಂದು ಹಿಂಗಾರಕ್ಕೆ ತಂಗಿ ಉತ್ರಿ ಮಳಿ ಬಿದ್ದಪ್ಪೆ. ಹರಿಹರ ಸೂಜಿ ಮುಕುಳ್ಯಾಗ ನೀ ಸರಿತೇನೋ, ಭಾಜಿ ಬೆಲಿಗಿ ಬಂಗಾರ ಮಾರಿತೇನೋ. ಎಂತ ಕಾಜಿನ ಕಂಬಿಗಿ ಕಾಗದ ಹೂವ ಹಚ್ಚಿದರ ವಾಸನೆ ಬಂದಿತೇನೋ. ಎಂತ ಕಾಜಿನ ಕಂಬಿಗಿ ಕಾಗದ ಹೂವ ಹಚ್ಚಿದರ ಸುವಾಸನಾರಿತೆ.
ಸಿಂಧಿ ಸೋರಿತೇನೋ ಹಾಟಿನ ಹರ್ವಿ ಅಮೃತ ಕಾರಿತೇನೋ ಅವ್ವ ಮಗಳು ಕೂಡಿಕೊಂಡು ಹ್ಯಾಂಗರ ಮಾಡಿದರ ಗಂಡ ಕೂಸ ಹುಟ್ಟಿತೇನೋ ಕೂಡಿಕೊಂಡು ಹ್ಯಾಂಗರ ಮಾಡಿದ್ರ ಹುಡುಗಿ ಗಂಡ ಕೂಸ ಹೊಟ್ಟೆನೋ ಅಂಡೆವಾಡಿ ತನವು ಆರಿತೇನೋ ನಿಂದ ಕರಿಗಿ ನೆಲೆಯೋ ತೋರಿತೇನೋ ಮಂಗ್ಯ ಹುಡುಗಿ ಕಂದ ಗೈ ವಿಷಾಗ ಎಂದರೆ ಮೀರಿತೇನೋ ಮತಿ ಮಂಗ್ಯ ಹೆಂಸ ಕಂದ ಗೈ ವಿಷಾಗ ಎಂದರೆ ಸಭಿಕರಿಗೆಲ್ಲ ಶಿರವಾಗಿ ಕರ್ಮಗುದು ಹೇಳುವುದೇನಪ್ಪ ಅಂತಂದ್ರ ಏನ್ ಹೇಳ್ತೀರಿ? ದಯವಿಟ್ಟು ನೀವು ಗದ್ದಲ ಮಾಡಬೇಡ್ರಿ, ಗಡಬಡಕ್ ಬೀಳಬೇಡ್ರಿ. ಭಾಳ ನೀವ್ ಏನ್ ಈ ಸುತ್ತಮುತ್ತ ಎಲ್ಲ ಬಂದ್ ನಿಂತಿರಲ್ಲ ಹಿಂಗ್ ಕೈ ಕಟ್ಕೊಂಡು ದಯವಿಟ್ಟು ಇಲ್ಲಿ ಶಿಸ್ನಾಗ ನಿಮ್ಗೆ ಹಾಸ್ಲಾಕೆಲ್ಲ ತಾಡ್ಪತ್ರನು ಹಾಸ್ಯಾರ. ಅದು ನೋಡ್ರಿ ಅದು ಹುಚ್ಚಿ ಕುದುರೆ ಮ್ಯಾಗ ಕುಂದಿರ್ತಾರ, ಗೋಡದ ಮ್ಯಾಗ ಕುಂದಿರ್ತಾರ. ನೀ ಯಾಕೆ ಹೇಳ್ತೈತೆ ಹೇಳ್ತಾಳ. ಇದೇನು ಗೋಡ ತೊಗೊಂಬ ದಿಕ್ಕಿನ ಬಳಿ ಸಿಗ್ತದ ಗೋಡ. ಇದು ಏನು ಒಟ್ಟ ಹುಚ್ಚಿಡ್ದಂಗೆ ಕಾಣ್ತೀರಿ ಇದಕ್ಕೆ ಆ ಹುಚ್ಚಿಗೆ ಏನು ಮಾತಾಡ್ಬೇಕು ಅನ್ನೋದ್ರಿ ಯಾವಾರ ನಾನು ಆದ್ರೆ ಹಾಡು ಕಲಿಸ್ದವ್ರೆ ಯಾವ ಮಗ ಇಲ್ಲ ನನ್ನ ಮುಂದೆ ಅವನಿಗೆ ಎಲ್ಲ ಹಿಂಗಾಗ್ಬಿಟ್ಟದ ಹುಚ್ಚಿಗೆ ಗಂಡ ನಾ ಹಾಡುವಂತ ಪಾಳದೊಳಗ ನಾ ಏನು ಬೇಕಾದಾಗ ಮಾತಾಡ್ಲಕ್ ನಾನು ನಿನಗೆ ಏನ್ರಿ ಯಾಶಿ ಮಾತಾಡಿನಪ್ಪ ಅಂತಂದ್ರೆ ಮಾತಾಡು. ಹೌದಲ್ರಿ, ನಾನು ಒಪ್ತೀನಿ. ಮತ್ತು ಸಭಾದವ್ರಿಗೆ ನೋಡಿದು ಮನೋರಂಜನೆ ಕಾರ್ಯಕ್ರಮ ಅದ. ಎಲ್ಲರಿಗೆ ಮಾರಿ ಮುಂದೆ ಕುಂದ್ರಿಸ್ಕೊಂಡು ಕೆಲಸ ಮಾಡೋದು ತಗದಿದು. ಯಾಕ ಎಲ್ಲರಿಗೆ ಮಾತ್ರ ಕಿವಿ ಒಳಗೆ ಇಳಿಬೇಕು. ನಾವು ಹಾಡುವಂಥ ಮಾತುಗಳು ಅವ್ರು ಕಿವಿಯಾಗಿ ಬೀಳಬೇಕು. ಮತ್ತು ಸಿಕ್ಕಂಗೆ ಎಲ್ಲಾರ ಹಾವುಗಾರ ಆಟಕ್ಕೆ ನಿಂತ್ಕೇರಿ ಅವ್ರು ಕೇಳಿದ್ರಪ್ಪ ಅಂತ ಕೇಳಿಸ್ತಾವ. ತಿಳಿಯಂಗಿಲ್ಲ ತಿಳ್ಕೊಂಡು ನಾವೇನು ಮಾಡೀವಿ, ಕೂತವ್ರಿಗೆ ನಿಂತವ್ರಿಗೆ ಎಲ್ಲರಿಗೆ ಬಂದು ನೀವು ಸಮಾಧಾನದಿಂದ ಕೂತು ಕೇಳ್ರಪ್ಪ ತಿಳ್ಕೊಂಡು ನಾವು ಹೇಳಿದೆವು. ಹೌದಲ್ರಿ, ಇದಕ್ಕೆ ಹುಚ್ಚಿ ಮನೆ ಏನಂತಾರಲ್ರಿ ಅದು, ಹುಚ್ಚಿಗೆ ತವ್ರ ಮನೆಯೂ ಅಷ್ಟೇ ಗಂಡನ ಮನೆಯೂ ಅಷ್ಟೇ ಐತ. ಈ ಹುಚ್ಚಿ ಕೂಡ ಯಾವಾಗ ನಾವು ಬೆನ್ನು ಹತ್ತಿದೆಪ್ಪ ಅದನ್ನ ಹೆಂಗೆ ಆತೀವಿ, ಇದ್ರಿಕಿಂತ ಮಾನ್ಗಡೆ ಆಗ್ಬೇಕಾತ ನಾವು. ಅದಕ್ಕಾಗಿ ಈಗ ಏನು ಹೇಳಕತ್ತಾಳಕಿ, ದೇವ್ರು ಹಿಂಗೆ ಇರ್ತಾನಂತ ತಾನೇ ಹೇಳಿ. ಮಕ್ಕಳಿಗೆ ಒಂದು ಇದು ಸುತ್ತಗೊತ್ತಾನಂತ, ಮತ್ತು ಅವನ ಬಳಿ ಏನು ಸಿಗ್ತದ ಅವನಿಗೆ ನೋಡಿ ಬಂದಾಳತ್ತಿಕಿ. ಮತ್ತು ಆ ದೇವ್ರು ಕಂಡ್ರೆ ಹ್ಯಾಂಗೆ ಹುಟ್ಟ್ಯಾನ ಅನ್ನೋದಕ್ಕೆ ಗೊತ್ತೇ ಇರ್ಬೇಕಲ್ಲ. ಮತ್ತೆ ಗೊತ್ತಿದ್ದು ಮತ್ತೆ ನನಗೆ ಯಾಕೆ ಕೇಳಕತ್ತಿದಿ ಅಂದ್ರ ಈಕಿಗೆ ಏನಾಗ್ಯದ, ಏನಾಗ್ಯದ್ರಿ? ಇದು ಒಂದು ಪದ ಬ್ಯಾಸರಿಸ್ಬಿಟ್ಟವ್ರಿ ಎಲ್ಲ ಹೆಂಗಸರು. ಸುರ್ವಿಗೆ ಹೇಳೋಣ ಇದೇ ಅಭಿ ಸುಮ್ ಕೂತ್ ಬಿಡೋದು. ಮುಂದೆ ಈ ಪದ್ಯದ ಮುಂದೆ ಯಾವ್ದು ಪದ ಹಾಡಬೇಕು ಕಬರ್ ಇರ್ಲ ಅವಕ್ಕ. ದೇವ್ರಂತ ಬಾಯಿ ಮಾಡ್ತೀರಿ, ಯಾವ ಎಲ್ಲಿ ಅದ ನಿನ್ನ ದೇವರ, ಯಾರ್ಯಾರು ಕೂಡಿ ಹಳದಾರ ಅವನಿಗೆ ಹೇಳ್ರಿ ಅವನ ತಾಯಿ ತಂದೆ ಹೆಸರು. ಇದೊಂದು ದೊಡ್ಡ ಸವಾಲಾಗಿಬಿಟ್ಟದ ಇವ್ರಿಗೆ. ಇವು ಭಿನ್ನತೆ ಹುಡುಗರು ಹೇಳ್ತಾವ ತಂಗಿ ಶಾಲ್ಯಾಗ. ಭಿನ್ನತೆ ಹುಡುಗರು ನೀವೇನು ಕೇಳಕತ್ತಿಯಲ್ಲ ಪ್ರಶ್ನೆ, ಇವು ಭಿನ್ನತೆ ಹುಡುಗರು ಹೇಳ್ತಾವ. ನಿನ್ನ ಬಾಯಿಲಿನ ಉತ್ತರ ಹೇಳಿಸ್ತಿಲ್ಲ, ದೇವ್ರು ಎಲ್ಲದಾನಂತ ತಿಳ್ಕೊಂಡು ನೀನೇ ಹೇಳಿದ ಒಂದು ಟೈಮದಾಗ 9 ತಿಂಗಳು 9 ದಿವಸ ಆಗೋ ತನಕ ಕತ್ತಿ ಹಂಗೆ ಹೊತ್ಕೊಂಡು ತಿರುಗಾಡಲಿಕ್ಕೆ ಪಿಂಡ ಹಟ್ಟಾಗಿದ್ದ ಪಿಂಡಿಗೆ ಏನು ಮಾಡ್ಯಾಳ, 9 ತಿಂಗಳು 9 ದಿವಸ ಹೊತ್ಕೊಂಡು ತಿರುಗಾಡ್ಯಾಳ. ತಿರುಗಾಡಿ ಮುಂದೆ ಡೆಲಿವರಿ ಆಗುವಂಥ ಟೈಮ್ ಒಳಗೆ ಅಲ್ಲಿ ಯಾರು ಬರ್ತಾರ, ಸೂಲಿಗಿತ್ತಿ ಬರ್ತಾಳ. ಇವ್ರು ಸೂಲಿಗಿತ್ತಿನ ಬರ್ತಾಳಲ್ಲ ಮಾರಿ ಮುಂದೆ. ಅಲ್ಲಿ ಬಂದಾಗ ಆಕಿ ಸೂಲಿಗಿತ್ತಿ ಬಂದು ಏನು ಮಾಡ್ತಾಳ, ತನ್ನ ಪ್ರಕಾರಕ್ಕೆ ಏನೇನು ಚಾರ್ಜ್ ಮಾಡ್ಬೇಕು ಮಾಡ್ತಿರ್ತಾಳ. ಮಾಡಿದ್ರು ಸಹಿತ ಆ ಕೂಸ ಅಡ್ರೆಸ್ಸಿಗೆ ಬಿದ್ದಿರ್ತದ, ಬ್ಯಾಡ ಉಸುಲರೆ ಕಟ್ಟಾಗಿರ್ತದ, ಏನಾರ ಆಗಿರ್ತದ. ಅದು ಏನಾಗ್ತಿರ್ತದ, ಭಯಂಕರ ತ್ರಾಸ ಆಗ್ತಿರ್ತದ ಈಕಿ ಒಳಗೆ ಮಗಳಿಗೆ. ಭಯಂಕರ ತ್ರಾಸಾಗನ ಏನಂತಿರ್ತಾಳ, ಏ ಯವ್ವ ಶಿವನ ಬಾಗಿಲಿಗೆ ಮುಳ್ಳು ಬಡಿಲೇ ಯವ್ವ, ಇದು ಯಾರು ಮಾಡ್ಯಾರ ಯವ್ವ ನಿನಗೆ ಮಾಡ್ಕೊ ಅಂದನ. ಮತ್ತೆ ಅವಾಗ ಯಾಕೆ ಶಿವನಿಗೆ ನೆನೆಸ್ತದೆ, ನಿಮ್ಮ ಅವ್ಗೆ ನೆನೆಸ್ಬೇಕಾಗಿತ್ತಲ್ಲ, ಅವನೇ ಹೆಚ್ಚಿದ್ರ ಯಾಕ್ರಿ ನೆನೆಸೋದೆಲ್ಲ ಅವನದೇ ಅನ್ನ ಉಣೋದು, ಮತ್ತೆ ಅವನಿಗೆ ನಿಂದ ಆಡೋದು. ಇವು ಹೆಂಗಸ್ರಿ ಚಟನೆ ಬಿದ್ದು ಬಿಟ್ಟವ್ರಿ ಹೆಣ್ಣು ಹಾಡವ್ರಿಗೆ ಹಾಡೋರಿಗೆ. ನಾ ಸುರ್ವಿಗೆ ಎದ್ದು ಕೂಡಲೇ ನೋಡು ಎಷ್ಟು ಚಂದ ನಿನಗೆ ಪದ ಬಾಯಾಗ ತುತ್ತು ಮಾಡಿ ಕೊಟ್ಟಿದ್ದೆ, ಅದು ನಿನಗೆ ಉಳ್ಳಾಕ ಬರ್ಲಾಗ್ಯದ. ಅಂದ್ರೆ ಈಕಿಗೆ ಏನು ಆಗ್ಲಕತ್ತದ ರೀ, ಅಮೃತ ವಿಷ ಆಗ್ಲಕತ್ತದ.
ಕೆಳಗೆ ಚೆಲ್ಲಕತ್ತಾಳಕಿ ಚೆಲ್ಕೊ ತಿರುಗಾಡಕ ನೀ ಇನ್ನೂ ಎಷ್ಟು ದಿನ ತಿರುಗಾಡು ಬೇಕಾದಷ್ಟು ದಿನ ತಿರುಗಾಡೋ ಸಹಿತ ಮತ್ತೆ ಹೊಳೆ ಬರ್ಬೇಕು ಅಲ್ಲಿಗೆ ಗೂಟಿಗೆ ಬಂದಾಗ ನಿನಗೆ ಸುಖ ಅದ ಅಲ್ಲಿ ತಾನ ನಿನಗೆ ಸುಖ ಇಲ್ಲ ಅದಕ್ಕೆ ತಾ ಏನು ಹೇಳ್ತಾಳ ಕಣ್ಣಿಗೆ ಕಾಣಿಸ್ಲಾರಂತ ದೇವ್ರತ್ತ ತಾನೇ ಹೇಳ ತಾನ ಬಾಯಿಲಿ ಮತ್ತೇನು ಹೇಳ್ತಾಳ ಹುಲಿ ಚರ್ಮ ಸುತ್ಕೊಂಡು ತಿರುಗಾಡ್ತಾನ ಅಥವಾ ನನಗೆ ಕಾಣಿಸ್ತಾನ ಅಂತ ತಾನೇ ಹೇಳ್ತಾನೆ ಉತ್ತರನೂ ತಾನೇ ಹೇಳ್ತಾಳ ಪ್ರಶ್ನೆನೂ ತಾನೇ ಮಾಡ್ತಾಳ್ರಿ ಎಷ್ಟು ರುಚಿಕೊಂಡಿದ್ರಿ ಹೆಂಗ್ಸಿದು ಏತಿ ಇಂತ ನಾನು ಜೀವನದಾಗ ಗಂಟು ಬಿದ್ದಿದ್ದು ಇದು ಒಂದೇ ನೋಡಿ ಹೆಣ್ಮಗಳು ಅಲ್ಲ ಉತ್ತರನೂ ತಾನೇ ಹೇಳೋದು ಮತ್ತು ಪ್ರಶ್ನೆನೂ ತಾನೇ ಮಾಡೋದು ದೇವ್ರು ಇಲ್ಲ ಅಂತೇಳಿ ಒಟ್ಟು ನಮಗೆ ಹೊಟ್ಟೆ ಸಂಬಂಧ ಇಲ್ಲ ಅಂತ ಹೇಳ್ಕೊತ ಹೋಗ್ಬಿಡ್ರಿ ಮುಕ್ಳಿಗೆ ಅವ ಸುತ್ತಗೋತಾನ ಕೈಯಾಗ ಶಂಕ ಹಿಡಿತಾನ ಬಾಯಾಗ ಅದು ಲಡ್ ಹಿಡಿತಾನ ಅಂತ ನೀವು ಯಾಕೆ ಹೇಳಕ್ ಹೋದ್ರಿ ನೀವು ಕಾಣಿಸ್ಯಾನವ ಮತ್ತು ಕಾಣಿಸಿದ್ನಪ್ಪ ಅಂತಂದ್ರೆ ನಾವು ಹ್ಯಾಂಗೆ ಹುಟ್ಟಾನ ನಿಮ್ಗೆ ಗೊತ್ತೇ ಅದಲ್ಲ ಮತ್ತು ಹರದೇಶ್ವ್ರಿಗೆ ಯಾಕೆ ಕೇಳ್ತೀರಿ ಗೊತ್ತಾಗಿತ್ತು ನನಗೆ ತಿಳ್ಕೊಬೇಕು ಅಷ್ಟೇ ಇರ್ಲಿ ಅದಕ್ಕೆ ಈಗ ಏನು ಹೇಳಕತ್ತಾರ ಅವರು ಏನ್ ಹೇಳ್ತಾರ್ರಿ ಯಾರ್ಯಾರು ಕೂಡಿ ಹಡ್ದಾರ ಅವನಿಗೆ ದೇವರ ಅನ್ನುವಂಥ ಮೂರೇ ಅಕ್ಷರ ಯಾಕೆ ಕೊಟ್ಟಾರ ಮೊದಲು ವಿಚಾರ ಮಾಡ್ಕೋ ದೇವರು ಅನ್ನುವಂಥ ಮೂರು ಅಕ್ಷರ ಯಾಕೆ ಕೊಟ್ಟರು ಜ್ಞಾನಿಗಳು ದೇಹ ವರ್ಣ ರೂಪ ರಹಿತವಾದಂಥ ವಸ್ತುನೇ ಮಾತ್ರ ದೇವರು ಮೂರೇ ಅಕ್ಷರ ಇಟ್ಟಾರ ದೇಹನೂ ಇಲ್ಲ ವರ್ಣನೂ ಇಲ್ಲ ರೂಪನೂ ಇಲ್ಲ ಅವನಿಗೆ ಮೂರೂ ಇಲ್ಲಾರದಂಥ ವಸ್ತುನೇ ದೇವ್ರು ಅಂತ ತಿಳ್ಕೊಂಡು ಅವ್ರ ಹೆಸರಿಟ್ಟಾರ ಮತ್ತೆ ಅಂಥ ವಸ್ತುಕ್ಕೆ ಹ್ಯಾಂಗೆ ಹಿಡಿಲಿಕ್ಕೆ ಬರ್ತದ್ರಿ ಬರ್ತದ ಬೇಡ ಅವ ಪುಸ್ತಕನ ಈಗಿನ ಬಲ್ಲಿ ಬಂದು ಹೋಗ್ನಪ್ಪ ಅದಕ್ಕೆ ಉಳಿತಾಳ ಜುಳಕ ನೋಡ್ರಿ ಈಗ ಎಲ್ಲವ್ರ ಮುಂದೆ ಅದು ದೇವ್ರು ಹೇಳ್ತಿರ್ತಾವ ಲಡ್ ಹುಡ್ಕೋತಿರ್ತಾವ ನೋಡ್ರಿ ಎಲ್ಲ ಮುಂದೆ ಅದು ಅವಾಗ ಬರೀ ಒಂದು ಜುಳುಕ್ ಬಂದು ಹೋಗ್ತಾನೆ ರೀ ಅವ ಒಂದು ಜುಳುಕ್ ಬಂದು ಹೋಗಿದ್ ಕೆಟ್ಟ ಚೀರಾಡ್ತಿರ್ತಾವ ನೋಡಿದಿಲ್ಲ ಅವು ಓಹೋ ಮಾಡ್ತಿರ್ತಾವ ಬರೀ ಒಂದು ಜುಳುಕ್ ಬಂದು ಹೋಗಿರ್ತಾನವ ಈಗಿನ ಒಳಗೆ ಹೋಗ್ಬಿಟ್ರ ಮಗಳ ಹರಿದಿತ್ತಲ್ಲ ಟರರ ಹೌದು ಭಾಳ ಸೂಕ್ಷ್ಮದ ತಂಗಿ ಮಾತಾ ನಿನಗೆ ಗೊತ್ತಾಗಂಗಿಲ್ಲ ಅದಕ್ಕೆ ನೀವು ಹಿಂಗೆ ಕೇಳ್ಕೊತೆ ಹೋಗೋರು ನೀವು 10 ಮಂದಿ ದೈವಕ್ಕೆಲ್ಲ ಕೈ ಮುಗಿದು ಹೇಳ್ತೀರಿ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ ಅಪ್ಪ ದೇವರಿದ್ದು ಇಲ್ಲದಂಗಾಗಿ ಸುಮ್ಮನೆ ಕುಳಿತಾನ ಗುರುನಾಥ ದೇವರಂತ ನಡ್ಕೊಂಡು ಅವು ಸಿಕ್ಕೇ ಸಿಗ್ತಾನ ದೇವರು ಸಿಗಲಾರ್ದು ಇದ್ರಿ ಇರ್ಲಿ ಪರ ಆ ದೇವ್ರ ಮೇಲೆ ಭಕ್ತಿ ಇಡು ಅಂತ ನಾವು ಜನ್ಮ ಇರುತ್ತಾನ ಅಂತ ಹೇಳಿದೆವು ಅದು ತದನಂತರ ಎದ್ದು ಮುಂದೆ ಏನು ಹಾಡಬೇಕಾಗಿತ್ತು ಕೂಡಿದಂಥ ಸಭಾದಾಗ ಹಾಡಿ ನಾನು ಹೇಳ್ತೀನಿ ದೈವ ಇದ್ದಲ್ಲಿ ದೇವ್ರವ ಹೆಂಗೆ ಇರ್ತಾನಂತ ಕೇಳಬೇಕಾಗಿತ್ತು ಅದು ಅಲ್ಲೇ ಮುಚ್ಚಿ ಇಟ್ಟಾಳ ಯಾರ್ಯಾರು ಕೂಡಿ ಅವನು ಹೇಳ್ದಾರ ಹೇಳಿ ಒಮ್ಮೆ ಗುಡ್ಡಕ್ಕೆ ಹಾರ್ಬೇಕತ್ತಾಳ ಹಂಗೆ ಕೈ ಹಾಕಿದ್ರೆ ತಂಗಿ ಅದು ನೆಲಕಂಗಿಲ್ಲ ಹಣ್ಣ ಭಾಳ ದೂರದ ನಿನಗ ಅದಕ್ಕೆ ಏನ ಅದಕ್ಕೆ ಇಲ್ಲ ಅವ್ರ ಮಾತು ಬೇರೆ ನಡ್ದವ ಮೈಕಿನ್ ದೇವಿನ ಮಾರಿ ಹೆಂಗಸ ಬಂದು ಸವಾಲ ಕೇಳ ಕತ್ತಳ ತಂದು ನೋಡ್ರಿ ಅವ್ ಸಜ್ಜು ಮಾಡ್ರಿ ಇದು